ಹಾಯ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂಮೆಂಟ್ಸ್ ವಿತ್ ಶೋಭಾ. ತುಂಬ ದಿನದಿಂದ ನಾನು ಲಾಗೇ ಮಾಡಿಲ್ಲ. ಅದು ಲಾಗ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ, ಟೈಮೇ ಸಾಕಾಗ್ತಾ ಇಲ್ಲ ನನಗೆ. ಯಾಕಂದರೆ ಈಗ ಹಬ್ಬ ಬೇರೆ ಬಂತಲ್ವ, ದೀಪಾವಳಿ. ಅದಕ್ಕೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ರಿಪ್ರೇಷನ್ ಅಂದರೆ ಏನಿಲ್ಲ, ಬರೀ ಜಸ್ಟ್ ಎಲ್ಲ ರೂಮ್ಸು ಕ್ಲೀನ್ ಮಾಡೋದು. ಬಾತ್ರೂಮು, ಹಾಲು, ಬೆಡ್ರೂಮು ಇವನ್ನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಅಲ್ಲಿಗೂ ಇನ್ನೂ ಬೆಡ್ಶೀಟ್ ಎಲ್ಲ ಯಾವುದು ವಾಶ್ ಮಾಡೋಕ್ಕೆ ಹಾಕಿಲ್ಲ, ಅದನ್ನು ವಾಶ್ ಮಾಡ್ಕೋಬೇಕು. ಜೊತೆಗೆ ಇನ್ನೂ ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ ಮೇನ್ ಬಂದು ಸಾರಿನೇ ಇನ್ನೂ ತಂದಿಲ್ಲ. ನಾನು ಸಾರಿ ತರಬೇಕು. ಆಮೇಲೆ ಪರ್ಚೇಸಿಂಗ್ ಜಾಸ್ತಿ ಇದೆ, ಹಬ್ಬಕ್ಕೆ ಬೇಕಾಗಿರೋದು ಅದೆಲ್ಲ ಮಾಡ್ಕೋಬೇಕು. ಇನ್ನೂ ಯಾವುದೂ ಆಗಿಲ್ಲ, ಬರೀ ಕ್ಲೀನಿಂಗಲ್ಲೇ ಇದ್ದೀನಿ ಇನ್ನೂ ಕೂಡ. ಇನ್ನು ಇವತ್ತು ಬೆಳಿಗ್ಗೆ ಇವಾಗ ಜಸ್ಟ್ ತಲೆ ಸ್ನಾನ ಮಾಡಿ ಬಂದೆ ನಾನು. ಅದಕ್ಕೆ ರಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಅಯ್ಯಪ್ಪ ಹೋಗ್ತಾನೆ ಇಲ್ಲ. ಎಣ್ಣೆ ಬದ್ನಿಕಾಯಿ ಮಾಡಿದ್ದೆ. ಎಣ್ಣೆ ಬದ್ನಿಕಾಯಿ ಅಂದರೆ ನನಗೆ ಈಸಿಯಾಗಿ ಬೇಗ ಟಕ ಆಗೋ ಥರ ಆ ಥರ ಮಾಡಿದ್ದೆ. ಎಣ್ಣೆ ಬದ್ನಿಕಾಯಿ ಅಂದರೆ ಎಲ್ಲರಿಗೂ ಫಿಲ್ ಮಾಡಿ ಮಾಡೋದು ಅಂತ ಅನ್ಕೋತಾರೆ, ಆದರೆ ನಾನು ಆ ಥರ ಮಾಡಿಲ್ಲ. ನನಗೆ ಹಂಗೆ ಈಸಿ ಆಗುತ್ತೋ ಆ ಥರ. ಆಮೇಲೆ ಇವಾಗ ಸಪ್ರೇಟಾಗಿ ನನಗೆ ರೆಸಿಪಿ ಮಾಡಿ ತೋರ್ಸೋಕ್ಕಾಗ್ತಾ ಇಲ್ಲ. ನಾನು ಡೈಲಿ ನಾನು ಏನು ಮಾಡ್ತೀನೋ ಅದನ್ನೇ ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ಯಾಕಂದರೆ ಸದ್ಯಕ್ಕೆ ಸಪ್ರೇಟಾಗಿ ಏನು ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಆಯಿತಾ? ಸರಿ ಬನ್ನಿ. ಆಮೇಲೆ ಇನ್ನೂ ದೇವ್ರ ರೂಮ್ ಏನೂ ಕ್ಲೀನ್ ಮಾಡಿಲ್ಲ, ಡೀಪ್ ಕ್ಲೀನಿಂಗ್ ಆಗಬೇಕು. ಅದು ಕೂಡ ಅದು ಆಗಿಲ್ಲ. ಮೋಸ್ಟ್ಲಿ ಮಂಡೇ ಅಮಾವಾಸ್ಯೆ ಇದೆ ಅನಿಸುತ್ತೆ. ನೀವೆಲ್ಲ ಯಾವತ್ತು ಲಕ್ಷ್ಮೀ ಪೂಜೆ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಂಡೇ ಅಮಾವಾಸ್ಯೆ ಮಾಡ್ತೀನಿ. ಆಮೇಲೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಫ್ರೆಂಡ್ಸ್ ನೋಡಿ, ಇಲ್ಲಿ ಮನಿ ಪ್ಲ್ಯಾಂಟ್ ಚೆನ್ನಾಗಿದೆ ಅಲ್ಲ, ಸಖತ್ತಾಗಿ ಬರ್ತಾಯಿದೆ. ನನಗಂತೂ ಮನೆಯಲ್ಲಿ ಗ್ರೀನ್ ಇದ್ಬಿಟ್ರೆ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಆದರೆ ಒಂದು ಪ್ರಾಬ್ಲಮ್ ಅಂದರೆ ಮೇಂಟೈನ್ ಮಾಡೋಕ್ಕೆ ಇಷ್ಟ ಇಲ್ಲ. ಮೇಂಟೈನ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಅದಕ್ಕೆ ನಾನು ಜಾಸ್ತಿ ಏನು ಇಡೋಕ್ಕಾಗಲ್ಲ. ಸುಮ್ಮನೆ ಇದೊಂದು ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿದ್ದೀನಿ. ಅದು ತುಂಬ ದಿವಸವರೆಗೂ ಬರಲೇ ಇಲ್ಲ, ಸತಾಯಿಸಿ ಇವಾಗ ಬರ್ತಾಯಿದೆ ಚೆನ್ನಾಗಿ. ಇವಾಗ ಯಾಕಪ್ಪ ಬರ್ತಾಯಿದೆ ಅಂದರೆ ನೋಡಿ, ಚೆನ್ನಾಗಿ ಬರ್ತಾಯಿದೆ. ನಿಮ್ಮ ಮನೇಲಿ ಈ ಥರ ಬರಬೇಕಂದ್ರೆ ಇದಕ್ಕೊಂದು ಟ್ರಿಕ್ಸ್ ಹೇಳ್ತೀನಿ ನಾನು, ಯಾವ ರೀತಿ ಬೆಳೆಸಿದರೆ ಮನಿ ಪ್ಲ್ಯಾಂಟ್ ಚೆನ್ನಾಗಿರುತ್ತೆ ಅಂತೆ. ಆದರೆ ಇದೇನೋ ವಾಸ್ತು ಪ್ಲ್ಯಾಂಟ್ ಅಂತ ಹೇಳ್ತಾರೆ, ಅದೇನೋ ನನಗೆ ಗೊತ್ತಿಲ್ಲ ವಾಸ್ತು ಹೌದೋ ಅಲ್ಲ, ಆದರೆ ನೋಡೋಕೆ ಮಾತ್ರ ಸಖತ್ತಾಗಿರುತ್ತೆ. ಅದು ಮನಿ ಪ್ಲ್ಯಾಂಟ್ ಬರಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ, ಇವಾಗ ನೀವು ಡೈಲಿ ಟೀ ಮಾಡ್ತೀರಲ್ವ, ಟೀ ಮಾಡಿ ಟೀನ ಸೋಸ್ಬಿಟ್ಟು ಏನಂತಾರೆ ಅದು ಟೀ ಪೌಡ್ರ್ ಬಿಸಾಕ್ಬಿಡ್ತೀರ. ಅದನ್ನು ಬಿಸಾಕಬಾರ್ದು. ಅದನ್ನೇನು ಮಾಡಬೇಕಂದ್ರೆ ಬಿಸಿಲಿಗೆ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡಿಟ್ಕೊಂಡು ಆ ಪುಡಿನ ಸ್ವಲ್ಪ ಒಂದು ಹಾಫ್ ಟೀ ಅಥವಾ 1/4 ಟೀ ಸ್ಪೂನಷ್ಟು ವೀಕ್ಲಿ ಒನ್ಸ್, ಬೇಡ ವೀಕ್ಲಿ ಒನ್ಸ್ ಏನಿಲ್ಲ ಅಂದ್ರೆ ನಡೀತೆ, 15 days ಒನ್ಸ್ ಆದರೂ ಓಕೆ. ಅದು ನೀವು ಈ ಥರ ನೀರಲ್ಲಿ ಇಟ್ಟಿದ್ರೆ ನೀರಲ್ಲಿ ಸ್ವಲ್ಪ ಹಾಕಬೇಕು. ಇಲ್ಲಾಂದರೆ ನೀವು ಮಣ್ಣಲ್ಲಿ ಹಾಕಿದರೆ ಮಣ್ಣಿಗೆ ಸ್ವಲ್ಪ, ಆ ಥರ 15 days ಒನ್ಸ್ ಮಾಡ್ತಾಯಿದ್ರೆ ನಿಮ್ಮ ಮನಿ ಪ್ಲ್ಯಾಂಟ್ ಬೇಡ ಅಂದರೂ ಬರುತ್ತೆ, ಅಷ್ಟೊಂದು ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲೂ ಆಚೆ 2-3 ಪಾಟಲ್ಲಿ ಇಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಮನೆಯಲ್ಲಿ 2 ನೀರಿನ ಪಾಟಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿರೋ ಮನಿ ಪ್ಲಾಂಟ್ ಕೂಡ ಚೆನ್ನಾಗೇ ಬರುತ್ತೆ, ಓಕೆನಾ ಫ್ರೆಂಡ್ಸ್? ನಾನು ಇವಾಗ ಇದನ್ನು ಯಾಕೆ ಇದು ತಂದೆ ಅಂದರೆ ಕಿಚನ್ಗೆ ಇದು ನೀರನ್ನ ಇವಾಗ ಚೇಂಜ್ ಮಾಡಬೇಕು ನಾನು. ಇನ್ನೇನು ಹಬ್ಬ ಬೇರೆ ಬಂತಲ್ವಾ, ನೀರನ್ನ ಚೇಂಜ್ ಮಾಡಿ ಬೇರೆ ನೀರು ಹಾಕ್ಬೇಕು. ಅದಕ್ಕೋಸ್ಕರ ಇದನ್ನು ಕಿಚನ್ಗೆ ತೊಗೊಂಬಂದೆ. ಏನಪ್ಪ ಕೂದಲು ಈ ಥರ ಬಿಟ್ಕೊಂಡಿದ್ದಾರೆ ಅನ್ಕೋಬೇಡಿ, ಯಾಕಂದರೆ ಇವಾಗ ತಾನೇ ಹೇರ್ ವಾಶ್ ಮಾಡಿದ್ದೀನಿ. ನನಗೆ ಇಲ್ಲಿ ಕ್ಲಿಪ್ಪೆಲ್ಲ ಹಾಕ್ಬಿಟ್ರೆ ತಲೆನೋವು ಬಂದುಬಿಡುತ್ತೆ, ಇಮ್ಮಿಡಿಯೇಟಾಗಿ ತಲೆನೋವು ಬಂದುಬಿಡುತ್ತೆ ಇಲ್ಲಿ. ಹಾಗಾಗಿ ನಾನು ಸ್ವಲ್ಪ ಅದು ಡ್ರೈ ಆಗೋವರೆಗೂ ಕ್ಲಿಪ್ಪೆಲ್ಲ ಹಾಕಕ್ಕೆ ಹೋಗಲ್ಲ, ಹಂಗೆ ಬಿಟ್ಟಿರ್ತೀನಿ. ಆಮೇಲೆ ಕ್ಲಿಪ್ ಹಾಕೋತೀನಿ.
ನೋಡಿ ಇಲ್ಲಿ ನಾನು ಇವಾಗ ಎಣ್ಗಾಯಿ ಬದನೆಕಾಯಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬೆಳಗ್ಗೆ ಟಿಫಿನ್ಗೆ ಮಾಡಿದ್ದು. ಬೆಳಗ್ಗೆ ಎಣ್ಗಾಯಿ ಬದನೆಕಾಯಿ ಮಾಡೋ ಐಡಿಯಾ ಇರಲಿಲ್ಲ. ಅದನ್ನು ಅರ್ಜೆಂಟಲ್ಲಿ ಮಾಡಿದೆ ನಾನು. ಮೊದಲಿಗೆ ನಾನು ಪ್ಯಾನ್ ಕಾಯಿಸಿಬಿಟ್ಟು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ. ಮಕ್ಕಳು ಟಿಫಿನ್ ತೊಗೊಂಡು ಹೋಗ್ತಾರಲ್ವ, ಬರೀ ಡ್ರೈ ಆದರೆ ಚೆನ್ನಾಗಿರಲ್ಲ ಅವ್ರಿಗೆ. ಅದಕ್ಕೋಸ್ಕರ ಕಡಲೆ ಬೀಜ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಕರಿಬೇವು ಒಂದು 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರದ ಪುಡಿನೂ ಹಾಕ್ತೀನಿ, ಜೊತೆಗೆ ಇದು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಅಷ್ಟು ಒಂಥರ ಸಪ್ಪೆ ಅನಿಸಲ್ಲ, ಆ ಘಮ ಚೆನ್ನಾಗಿರುತ್ತೆ ಅಂತ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಇದಕ್ಕೆ ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾರೆ. ನಾನು ಹುಣಸೆಹಣ್ಣು ಹಾಕಿಲ್ಲ ಇವಾಗ ಅರ್ಜೆಂಟಲ್ಲಿ. ಅದು ಆಪ್ಷನಲ್, ನೀವು ಹುಣಸೆಹಣ್ಣಾದರೂ ಹಾಕ್ಕೋಬೋದು, ಟೊಮಾಟೋನೂ ಜಾಸ್ತಿ ಹಾಕ್ಕೋಬೋದು. ಅದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ಇವಾಗ ಮತ್ತು ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟೇ, ಜೀರಿಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಆಗೋಕ್ಕೆ ಬಿಡ್ತೀನಿ. ಆಮೇಲೆ ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಬ್ರು ಅಂದರೆ ತುಂಬ ಜನನು ಇದು ಎಣ್ಗಾಯಿ ಬದ್ನೆಕಾಯಿ ಅಂದರೆ ಅದು ಕಟ್ ಮಾಡಿಬಿಟ್ಟು ಒಳಗಡೆ ಫಿಲ್ ಮಾಡಿಬಿಟ್ಟು ಮಾಡ್ತಾರೆ. ನಾನು ಅದನ್ನು ಟೈಮ್ ಇರುವಾಗ ಮಾಡ್ತೀನಿ. ಇಲ್ಲಪ್ಪ ನನಗೆ ಟೈಮ್ ಇಲ್ಲ ಅಂದಾಗ ನಾನು ಜಸ್ಟ್ ಕಟ್ ಮಾಡಿ ಹಾಕ್ತೀನಿ. ಅದು ತೋರಿಸ್ತೀನಿ ಮುಂದೆ ನಿಮಗೆ ಯಾವ ರೀತಿ ಅಂತ. ನೋಡಿ ಇವಾಗ ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಎಳ್ಳು. ಆಮೇಲೆ ಇದು ಕೂಡ ಹಾಕ್ಕೋತಾರೆ, ಇನ್ನೊಂದು ಏನದು ಕಪ್ಪಗೆ ಉದ್ದಗ ಬರುತ್ತೆ, ಅದರ ಹೆಸರು ಏನೋ ನನಗೆ ಇವಾಗ ಜ್ಞಾಪಕ ಬರ್ತಾ ಇಲ್ಲ. ಅದರ ಹೆಸರು ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಹಾಕೋಬೋದು. ಸ್ವಲ್ಪ ಕೆಲವೊಬ್ಬರು ಕೊಬ್ಬರಿ ಹಾಕ್ಕೊಳ್ತಾರೆ, ಕೊಬ್ಬರಿ ಹಾಕೋಬೋದು. ಇದು ಅಡುಗೆ ಅಂದರೆ ನಿಮ್ಮ ಇಷ್ಟ ಫ್ರೆಂಡ್ಸ್, ನೀವು ಯಾವ ರೀತಿ ಅದನ್ನು ಮಾಡ್ಕೋಬೇಕೋ ಆ ರೀತಿ ಮಾಡ್ಕೋಬೋದು. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತಿರಲ್ಲ, ಅಳತೆ ಕರೆಕ್ಟಾಗಿದ್ದರೆ ಅಷ್ಟೇ ಸಾಕು. ನೋಡಿ ಇವಾಗ ಅದೆಲ್ಲ ಹುರಿದು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಉಪ್ಪು. ನಾನು ಬದನೆಕಾಯಿ ಕಟ್ ಮಾಡಿ ಒಳಗಡೆ ಫಿಲ್ ಮಾಡೋದಾದರೆ ಇಲ್ಲಿ ಖಾರದ ಪುಡಿ ಬೆರೆಸ್ಕೊಂಡ್ಬಿಡ್ತೀನಿ, ಮಿಕ್ಸಿ ಜಾರಿಗೇ ಖಾರದ ಪುಡಿ ಬೆರೆಸ್ಕೊಂಡ್ಬಿಡ್ತೀನಿ. ಇವಾಗ ನಾನು ಆ ಥರ ಮಾಡ್ತಾಯಿಲ್ಲ ಅಂತ ಅಲ್ಲಿ ಖಾರದ ಪುಡಿ ಹಾಕಿಲ್ಲ ನಾನು. ಇವಾಗ ನೋಡಿ ಈರುಳ್ಳಿ ಅಂದರೆ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾಡಿದ ಮೇಲೆ ಮುಂಚೆನೇ ಪ್ಯಾನಿಗೆ ಆಯಿಲ್ ಹಾಕಿದ್ದೆ. ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಜಸ್ಟ್ ಹಾಕಿಬಿಡ್ತೀನಿ ಅಷ್ಟೇ. ನಾನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತೀನಿ. ನೋಡಿ ಈ ಥರ ಒಂದು 2-3 ನಿಮಿಷ ಬಾಡಿಸ್ಕೊಂಡ್ಬಿಟ್ಟು ಇದಕ್ಕೇ ನಾನು ಖಾರದ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅದಕ್ಕೆ ಮುಂಚೆ ನಾನು ಟೊಮಾಟೊ ಹಾಕಿದ್ದೀನಿ ಅನಿಸುತ್ತೆ. ಟೊಮಾಟೊ ಹಾಕಿದ್ದೀನಿ. ಟೊಮಾಟೊ ಸ್ವಲ್ಪ ಅರ್ಧಂಬರ್ಧ ಬೆಂದಮೇಲೆ ಆಮೇಲೆ ಖಾರದ ಪುಡಿ, ಆಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ನೋಡಿ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಆಯಿಲ್ ಮುಂದೆ ಇರಬೇಕು. ಎಣ್ಣೆಗಾಯಿ ಬದ್ನೆಕಾಯಿ ಅಂದರೆ ಅದರ ಹೆಸರಲ್ಲೇ ಇದೆ ಎಣ್ಣೆ ಅಂತ ಹೇಳ್ಬಿಟ್ಟು. ಆಯಿಲ್ ಜಾಸ್ತಿ ಇರಬೇಕು. ನಾನೇನು ಆಯಿಲ್ ಸ್ವಲ್ಪ ನೋಡಿ ಹಾಕಿದ್ದೀನಿ, ತುಂಬ ಏನು ಆಯಿಲ್ ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಅರಿಶಿನ ಪುಡಿ. ಇವಾಗ ಸ್ವಲ್ಪ ಖಾರದ ಪುಡಿ ಕೂಡ ಅದಕ್ಕೆ ನಾನು ಬೆರೆಸ್ಕೊಳ್ತೀನಿ. ನೋಡಿ ಇವಾಗ ಸ್ವಲ್ಪ ಖಾರದ ಪುಡಿ ಬೆರೆಸ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ನಾನು ಅದೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ವ, ಆ ಮಸಾಲೆನ ನಾನು ಇವಾಗ ಆ್ಯಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಈ ಥರ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಿಯಾಗೆ ರುಬ್ಬಿ ಇಟ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ತುಂಬ ನೈಸ್ ಆಗಬಾರ್ದು ಇದಕ್ಕೆ.
ಇದು ಅರ್ಜೆಂಟಿಗೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ತೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಬೆಳಗ್ಗೆ ಟೈಮ್ ಇರಲ್ಲ, ತುಂಬ ಎಲ್ಲನೂ ಗಡಿಬಿಡಿ ಆಗಿಬಿಡುತ್ತೆ ನನಗೆ. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ನೀರು ಬೆರೆಸ್ಕೊಳ್ತೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತೀನಿ ನಾನು, ಯಾಕಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬರಬೇಕು, ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಗ್ರೇವಿ ಜಾಸ್ತಿ ಇದ್ದರೆ ಸ್ವಲ್ಪ ಮಕ್ಕಳಿಗೆ ಮಧ್ಯಾಹ್ನ ಟೈಮಲ್ಲಿ ಅದೆಲ್ಲ ತಣ್ಣಗಾಗಿರುತ್ತಲ್ವ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ತಿಳುವಾಗಿದ್ದರೆ, ತುಂಬ ಗಟ್ಟಿ ಮಾಡಿಬಿಟ್ರೆ ಅವ್ರಿಗೆ ಪಾಪ ಚಪಾತಿಗೆ ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ನೀರು ಜಾಸ್ತಿ ಹಾಕಿ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿರ್ತೀನಿ ಅದನ್ನು. ನೋಡಿ ಈ ಥರ. ಆ್ಯಕ್ಚುಲಿ ಇದು ಕ್ಯಾಮ್ರಾದಲ್ಲಿ ಅದೇನಂತ ಗೊತ್ತಿಲ್ಲ, ಎಲ್ಲ ವೈಟಾಗೆ ಕಾಣುತ್ತೆ. ಇಷ್ಟು ಒಂಥರ ಇರಲ್ಲ, ಅದು ಎಲ್ಲೋ ಇರಲ್ಲ, ಎಲ್ಲೋ ಮತ್ತು ವೈಟ್ ಏನೋ ಒಂಥರ ಕಾಣುತ್ತೆ ಕಲರ್ ಕ್ಯಾಮ್ರಾದಲ್ಲಿ. ಅದು ಯಾಕಂತ ಗೊತ್ತಿಲ್ಲ. ನಾ ಮಾಡೋದು ಸ್ವಲ್ಪ ರೆಡ್ಡಾಗಿ ಬಂದಿರುತ್ತೆ ಕಲರು. ಇನ್ನೂ ರೆಡ್ಡಾಗಿ ಬರ್ಬೇಕಪ್ಪ ಅಂದರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಬಾರ್ದು. ನಾನು ಸ್ವಲ್ಪ ಇರಲಿ ಘಮ ಅಂತೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಇಲ್ಲಾಂದರೆ ಇನ್ನೂ ಕ್ಲೀನಾಗಿ ರೆಡ್ಡಾಗಿ ಚೆನ್ನಾಗಿ ಬರುತ್ತೆ ಅದು. ನೋಡಿ ರೆಡಿ ಆದಮೇಲೆ ಈ ಥರ ಕಾಣ್ತಾ ಇದೆ. ನನಗೆ ಮತ್ತೆ ನೆಕ್ಸ್ಟು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಅರ್ಜೆಂಟ್ ಆಗೋಯ್ತು. ನೋಡಿ ಈ ಥರ ಬಂದಿದೆ. ನೋಡಿ ಫ್ರೆಂಡ್ಸ್, ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದನ್ನು ವೀಕ್ಲಿ ಒನ್ಸ್ ಚೇಂಜ್ ಮಾಡಬೇಕು. ವೀಕ್ಲಿ ಒನ್ಸ್ ಅಂತೂ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. 15 ಡೇಸ್ ಅಥವಾ 20 ಡೇಸ್ ಒನ್ಸ್ ನಾನು ನೀರನ್ನ ಚೇಂಜ್ ಮಾಡ್ತೀನಿ. ಎಲ್ಲರೂ ಮನೆಯಲ್ಲಿ ಗ್ರೀನ್ ಇಟ್ಕೊಂಡ್ರೆ ನಮಗೆ ಒಂಥರ ಅದನ್ನು ನೋಡಿದ್ರೇ ಖುಷಿ ಆಗುತ್ತೆ, ಗ್ರೀನ್ ಇದ್ಬಿಟ್ರೆ. ನೋಡ್ಕೊಂಬಂದ್ರ ಎಣ್ಣೆ ಬದನೆಕಾಯಿ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು, ಅದು ನಾನು ಯಾವ ರೀತಿ ಮಾಡ್ತೀನೋ ಅದೇ ಥರ ನಿಮಗೆ ತೋರಿಸಿದ್ದೀನಿ. ಇನ್ನು ಮತ್ತೆ ನಾನು ನೆಕ್ಸ್ಟ್ ಹಬ್ಬದ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನಗೆ ಮಧ್ಯದಲ್ಲಿ ಮೋಸ್ಟ್ಲಿ ಮಾಡೋಕ್ಕಾಗಲ್ಲ ಯಾವುದೇ ವಿಡಿಯೋನ. ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ, ಓಕೆನಾ? ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.